ಲೋಕಸಭೆಯಲ್ಲಿ ಇವತ್ತು ಮಹಿಳಾ ಮೀಸಲು ಭವಿಷ್ಯ ನಿರ್ಧಾರವಾಗುತ್ತೆ. ಕ್ಷೇತ್ರ ಮರುವಿಂಗಡಣೆ ಮಸೂದೆ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. 3 ಮಹತ್ವದ ಮಸೂದೆಗಳಿಗೆ ಇವತ್ತು ಲೋಕಸಭೆಯಲ್ಲಿ ಮತದಾನ ಆಗ್ತಾ ಇರೋದು. ಮಸೂದೆಗಳ ಮೇಲೆ ಸಾಯಂಕಾಲ 4 ಗಂಟೆಗೆ ಮತದಾನ ಇದೆ. ಮಸೂದೆ ಅಂಗೀಕಾರ ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಇದೆ. ಇಲ್ಲಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ವಿರೋಧ ಇರಲಾರದು. ಮಹಿಳಾ ಮೀಸಲಾತಿ ಆದರೆ ಇಲ್ಲಿ ಪೋಟ್ರೆ ಆಗ್ತಿರೋದು, ಬಿಂಬಿತವಾಗ್ತಿರೋದು ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷಗಳು ಏನೇ ಮಾತಾಡಿದ್ರು ಕೂಡ ಇವರು ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥ ವಿಚಾರಕ್ಕೆ ವಿರೋಧ ಇದ್ದಾರೆ ಅಂತ. ಆದರೆ ಇದರ ಹಿಂದೆ ಅಡಗಿದೆಯಲ್ಲ, ಅದೊಂದು ದೊಡ್ಡ ಭಯಾನಕ ಅಸ್ತ್ರ. ಅದ್ಯಾವುದು ಅಂದರೆ ಈ ಕ್ಷೇತ್ರಗಳ ಪುನರ್ವಿಂಗಡಣೆ. ಯಾಕಿದು ಭಯಾನಕ? ವಿರೋಧ ಪಕ್ಷಗಳು ಇದು ಭಯ ಆಗ್ತಿದೆ ನಮಗೆ ಅನ್ನೋ ರೀತಿಯಲ್ಲಿ ಯಾಕೆ ಮಾತಾಡ್ತಿದ್ದಾರೆ? ಇದು ಸರಿಯಲ್ಲ, ಇದು ಮಾರಕ, ಮರಣ ಶಾಸನ ಯಾಕೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗುತ್ತೆ ಅಂತ. ಆದರೆ ಇಡೀ ಲೋಕಸಭೆಯಲ್ಲಿ ಜಾಸ್ತಿ ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಮಹಿಳಾ ಮೀಸಲಾತಿ. ಯಾರು ಇದಕ್ಕೆ ವಿರೋಧ ಮಾಡ್ತಾರೋ ಅವರನ್ನೇ ದೇಶ ಜನ ಕ್ಷಮಿಸಲ್ಲ. ಇಲ್ಲಿ ಮಹಿಳಾ ಮೀಸಲಾತಿಗೆ ದೊಡ್ಡ ಮಟ್ಟದಲ್ಲಿ ಯಾವುದೇ ಪಾರ್ಟಿ ಕಡೆಯಿಂದ ವಿರೋಧ ಬಂದಿಲ್ಲ. ವಿರೋಧ ಬಂದಿರುವುದೇನಿದ್ರೂ ದಕ್ಷಿಣದ ರಾಜ್ಯಗಳಿಗೆ ಪಾಲಲ್ಲಿ ಅನ್ಯಾಯವಾಗುತ್ತೆ. ಲೋಕಸಭೆಯಲ್ಲಿ ಮಾತನಾಡಬೇಕಾದರೆ ಹೇಳ್ತಿರೋದು 50% ಜಾಸ್ತಿ ಆಗುತ್ತಲ್ಲರಿ, ಇನ್ನೇನು ಸ್ಥಾನಗಳ ಹಂಚಿಕೆಯಲ್ಲಿ, ಕ್ಷೇತ್ರ ಮರುವಿಂಗಡಣೆಯಲ್ಲಿ ಅಂತ ಮಾತಿದೆ. ಆದರೆ ವಾಸ್ತವ ಏನು? ಅದು ಮಸೂದೆಯಲ್ಲಿ ಇಲ್ಲ. ಮಸೂದೆಯಲ್ಲಿ ಜನಸಂಖ್ಯಾ ಆಧಾರಿತವಾಗಿ, ಅದು 2011ರ ಜನಸಂಖ್ಯಾ ಆಧಾರಿತವಾಗಿಯೇ ಸೀಟ್ಗಳನ್ನು ಶೇರ್ ಮಾಡ್ತಾರೆ. ಅದ್ರ ಪ್ರಕಾರ ಹೋಗ್ಬಿಟ್ಟಾಗ ದಕ್ಷಿಣದ ರಾಜ್ಯಗಳ ಸ್ಥಾನಗಳಿದೆಯಲ್ಲ, ನಿಮಗೆ 200 ಕೂಡ ಮುಟ್ಲಿಕ್ಕಿಲ್ಲ. 850 ಪ್ರಸ್ತಾವಿತ ಕ್ಷೇತ್ರ ವಿಂಗಡಣೆಯಲ್ಲಿ ಬರ್ತಕ್ಕಂಥ ಸ್ಥಾನಗಳು 850ರಲ್ಲಿ ಇಡೀ ದಕ್ಷಿಣ ಭಾರತದ ಬರೀ 200 ಬರಲ್ಲ ಅಂತ ಹೇಳಿಬಿಟ್ರಾಗ, ಇನ್ನು 650 ಇದೆಯಲ್ಲ, 650 ಉತ್ತರದ ಬೆಲ್ಟು, ಕೌ ಬೆಲ್ಟು ಅಥವಾ ಹಿಂದಿ ಭಾಷಿಕ ಬೆಲ್ಟ್ಗಳು ಆ ರಾಜ್ಯಗಳು ಡಿಸೈಡ್ ಮಾಡ್ತಾರೆ ಅಂತ. ಹೇಗಿದೆ ಅಂದರೆ, ದಕ್ಷಿಣದ ರಾಜ್ಯಗಳ ಅಭಿವೃದ್ಧಿ ಹೊಂದಿರುವುದು ನಿಜ, ಪ್ರಗತಿಯ ಮಾಡೆಲ್ಗಳಿದೆ ಇಲ್ಲಿ, ತಲಾ ಆದಾಯದಲ್ಲಿ ಒಳ್ಳೆಯ ಮಾಡೆಲ್ ಇದೆ ದಕ್ಷಿಣದ ರಾಜ್ಯಗಳಲ್ಲಿ. ಹೇಗೆ ನಾವು ಆದಾಯ ಇಂಪ್ರೂವ್ ಮಾಡಿಕೊಳ್ಬೇಕು, ಅಭಿವೃದ್ಧಿ ಅಂದರೆ ಹೇಗೆ ಮಾಡಬೇಕು, ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಕ್ಕೆ ದಕ್ಷಿಣದ ರಾಜ್ಯಗಳು ಹೇಗೆ ಅಭಿವೃದ್ಧಿಯನ್ನು ಕಂಡಿವೆ, ಉದ್ಯೋಗ ಸೃಷ್ಟಿ ಹೇಗೆ ಜಾಸ್ತಿ ಸಾಧ್ಯ, ಯಾಕೆ ಉತ್ತರ ಭಾರತದ ಕಡೆಯಿಂದ ದಕ್ಷಿಣದ ಭಾರತದ ಕಡೆಗೆ ಜನ ಬರ್ತಾರೆ ಕೆಲಸಕ್ಕೆ ಅಂದರೆ ಅವಕಾಶಗಳಿದೆ ಇಲ್ಲಿ, ವಿಪುಲ ಅವಕಾಶಗಳು, ಮನೆಗೊಂದು ಮಗು, ಮನೆ ತುಂಬ ನಗು, ಇದೆಲ್ಲ ಒಂದು ಪಾಲಿಸಿ ಇದೆಯಲ್ಲ. ಇದು ಇನ್ಮೇಲೆ ಈ ಮಾಡೆಲ್ ಇದೆಯಲ್ಲ, ತೆರಿಗೆ ನಾವು ಹೇಗೆ ಜಾಸ್ತಿ ಕಟ್ತಾ ಇದ್ದೀವಿ, ಆದಾಯ ನಮ್ಮದು ಹೇಗೆ ಜಾಸ್ತಿ ಇದೆ, ಇದೊಂದು ಮಾಡೆಲ್. ಇದು ಉತ್ತರದ ರಾಜ್ಯಗಳ ಕಥೆ ಏನು ಅಂತ ಹೇಳಿದ್ರೆ, ಊಟ ಇಲ್ಲ, ತಿಂಡಿ ಇಲ್ಲ, ಕೆಲಸ ಇಲ್ಲ, ನೆಟ್ಟಿಗಿರೋ ರೋಡ್ ಇಲ್ಲ, ಆದಾಯ ಇಲ್ಲ, ಎಲ್ಲಿಂದ ನಾವು ಸಂಪಾದನೆ ಮಾಡ್ಕೊಂಡು ನಮ್ಮ ರಾಜ್ಯಗಳಿಗೆ ಸಾಕಿ, ನಾವು 4 ಆಣಿ ತೆರಿಗೆ ಕಟ್ಟಿದ್ರೆ ನೀವು ₹1 ನಮ್ಗೆ ವಾಪಸ್ ಕೊಡಿ. ಇದೆಲ್ಲ ಉತ್ತರದ ರಾಜ್ಯಗಳ ಮಾಡೆಲ್ಲು. ದುರಂತ ಏನು ಅಂದರೆ, ಅಭಿವೃದ್ಧಿ ಹೊಂದಿರತಕ್ಕಂಥವ್ರು, ಬುದ್ಧಿವಂತ ರಾಜ್ಯಗಳು, ಚೆನ್ನಾಗಿ ಆದಾಯ ಇರ್ತಕ್ಕಂಥ ರಾಜ್ಯಗಳು, ಇವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರಲ್ಲ, ಈ ರಾಜ್ಯಗಳವರು ನಾಳೆ ಲೋಕಸಭೆಯಲ್ಲಿ ಕೂತ್ಕೊಂಡ್ರೆ ಏನೂ ಮಾತಾಡೋಕ್ಕೆ ಅವಕಾಶ ಇರಲ್ಲ. ದಡ್ಡ ರಾಜ್ಯಗಳು, ಆದಾಯ ಕಡಿಮೆ ಇರತಕ್ಕಂಥ ರಾಜ್ಯಗಳು, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳು, ಈ ರಾಜ್ಯಗಳೇನು ಮಾಡ್ತವೆ, ದೇಶದ ಮುಂದಿನ ಪ್ರಧಾನಿಯನ್ನು ಇವು ಆಯ್ಕೆ ಮಾಡ್ತವೆ. ಯಾರು ಆಯ್ಕೆ ಆಗಬೇಕು ನಮಗೆ, ಯಾವ MP ಬೇಕು ನಮಗೆ, ಯಾರು ಸರ್ಕಾರ ಇರಬೇಕು ಅಂತ. ಇದ್ರ ಬಗ್ಗೆ ಗಂಭೀರವಾದಂಥ ವಿಚಾರ ಇರೋದು. ಅಗ್ನಿ ಪರೀಕ್ಷೆ ಹೇಗೆ? ಲೋಕಸಭೆಯಲ್ಲಿ 3 ಮಸೂದೆಗಳ ಮಂಡನೆಯಾಗಿದೆ. ಇಲ್ಲಿ ಕ್ಷೇತ್ರ ಮರುವಿಂಗಡಣೆ ಮಸೂದೆ ವಿರುದ್ಧವಾಗಿ ವಿಪಕ್ಷಗಳು ಒಗ್ಗಟ್ಟನ್ನು ತೋರಿಸ್ತಾ ಇವೆ. ಮಸೂದೆ ಸೋಲಿಸಬೇಕು ಅಂತೇಳಿ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟನ್ನು ತೋರಿಸ್ತಾ ಇದೆ. ಇಲ್ಲಿ ಮಸೂದೆ ಅಂಗೀಕಾರವಾಗಲಿಕ್ಕೆ 2/3 ಬಹುಮತ ಅಗತ್ಯ. ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಏನೋ 543 ಜನ ಇದ್ದಾರೆ, ಅರ್ಧಕ್ಕಿಂತ 1 ಮತ ಜಾಸ್ತಿ ತೊಗೊಂಡುಬಿಟ್ರೆ ಆಗ ಅದು ಸ್ವೀಕಾರ ಆಗಿಬಿಡೋದು ಬೇರೆ. ಬಟ್ ಈ ಬಿಲ್ ಇದೆಯಲ್ಲ, ಇದು ಅಂಗೀಕಾರ ಆಗಬೇಕು ಅಂದರೆ 2/3 ಬಹುಮತ ಬೇಕಾಗುತ್ತೆ. ಸರಳ ಬಹುಮತ 272ರ ಬದಲು 360 ಮತಗಳು ಬೇಕು. 2 ಭಾಗ ಅಲ್ಲ, 3 ಜನ ಇದ್ದರೆ ಇಬ್ಬರು ಎಸ್ ಅನ್ಬೇಕು. ಅದಕ್ಕೆ 300 ಜನ ಇದ್ದರೆ 200 ಜನ ಎಸ್ ಓಕೆ ಇದು ಅಂತ ಹೇಳಬೇಕು. 542 ಪೈಕಿ 360 ಜನ ಇದ್ದಾರಲ್ಲ, ಅವ್ರು ಎಸ್ ಅಂತ ಹೇಳಬೇಕು. ಲೋಕಸಭೆಯಲ್ಲಿ NDA ಸದಸ್ಯರ ಬಲ 293 ಇದೆ. 360ರಷ್ಟು ಬಹುಮತಕ್ಕೆ ಕೇಂದ್ರ ಏನು ಮಾಡುತ್ತೆ ನೋಡಬೇಕು. ಇದರಲ್ಲಿ ಬೇರೆ ಪಕ್ಷಗಳವರು ಗೈರು ಹಾಜರಿಯಾದರೆ ಆಗೊಂದು ಲಾಭ ಆಗುತ್ತೆ. ಅವ್ರು ಕಡಿಮೆ ಇದ್ದಾಗ ಬಹುಮತಕ್ಕೆ ಬೇಕಿರ್ತಕ್ಕಂಥ ಸಂಖ್ಯೆಗಳು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಅವಾಗ ಅಂತ ಹೇಳಿ. ಸೊ ಸಾಂವಿಧಾನಿಕ ತಿದ್ದುಪಡಿ ಅಂಶ ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸರಳ ಬಹುಮತವಾದ 272ರ ಬದಲಿಗೆ 3/2 ಬಹುಮತ ಕಡ್ಡಾಯ ಆಗುತ್ತೆ ಇಲ್ಲಿ. ಸೊ 543 ಸದಸ್ಯ ಬಲದ ಲೋಕಸಭೆಯಲ್ಲಿ NDA ಆಗಿರೋದು 293 ಮಾತ್ರ. ಇಂಡಿಯಾ ಕೂಟದಲ್ಲಿ 233 ಜನ ಇದ್ದಾರೆ. 7 ಪಕ್ಷೇತರರು, 7 ಜನ YSRP, MIM, ಶಿರೋಮಣಿ ಅಕಾಲಿದಳ ಮೆಂಬರ್ಸ್ ಕೂಡ ಇದ್ದಾರೆ. ವಿಧೇಯಕ ಅಂಗೀಕಾರಕ್ಕೆ 360 ಮತ ಪಡೆಯುವುದಕ್ಕೆ NDAಗೆ ವಿರೋಧ ಪಕ್ಷಗಳ ಬೆಂಬಲ ಕೂಡ ಬೇಕಾಗುತ್ತೆ.
ಕಾಂಗ್ರೆಸ್ 98 ಅಥವಾ SP 37, TMC 28, DMK 22 ಪೈಕಿ ಯಾವುದಾದರೂ 2 ಪಕ್ಷಗಳು ಸಪೋರ್ಟ್ ಮಾಡಲೇಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಮಸೂದೆಗೆ ವಿಪಕ್ಷಗಳ ಬೆಂಬಲ ಸಿಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅಡ್ಡ ಮತದಾನ ಆಗ್ಬಿಡುತ್ತಾ? 67 ಸದಸ್ಯರು ಅಡ್ಡ ಮತದಾನ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಬೇರೆ ಪಕ್ಷಗಳಲ್ಲಿ ಇದ್ದಾರೆ, ಅವರು BJP ಆಡಳಿತದ ಭಾಗವಾಗಿಯೂ ಇಲ್ಲ, NDA ಭಾಗವಾಗಿಯೂ ಇಲ್ಲ, ಅವರೇನಾದರೂ ಕ್ರಾಸ್ ವೋಟಿಂಗ್ ಮಾಡಿಬಿಟ್ರೆ ಆಗ ಇಲ್ಲಿ ಬಂದು ಬಿಲ್ ಪಾಸ್ ಆಗುತ್ತೆ ಅಂತ. ವಿಪಕ್ಷದ 90 ಸದಸ್ಯರು ಗೈರಾಗಬೇಕಾಗತ್ತೆ. ಈ ಬಿಲ್ ಗೆಲ್ಲಿಸಬೇಕು ಅಂತ ಬಂದರೆ ವಿರೋಧ ಪಕ್ಷಗಳವರೇ 90 ಜನ ಸದಸ್ಯರು ಸದನಕ್ಕೆ ಹಾಜರಾಗಬಾರ್ದು ವೋಟಿಂಗ್ ಟೈಮಲ್ಲಿ ಅಂತ. ಸೊ ಆಗ ಸದನದ ಬಲ 453 ಆಗುತ್ತೆ. ಒಂದು 100 ಜನ ಗೈರಾಗ್ಬಿಟ್ರೆ 453 ಆಗಬಹುದು. ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ನಿಮಗೆ 490 ಜನ ಗೈರಾಗ್ಬಿಟ್ರೆ 453 ಆಗುತ್ತೆ. ಪರಿಣಾಮ 3/2 ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಮತಗಳು 300ಕ್ಕಿಂತ ಕೆಳಗಡೆ ಇಳಿಯುತ್ತೆ. ಈ ವೇಳೆ ಸರ್ಕಾರ ಮಸೂದೆಯನ್ನು ಪಾಸ್ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ ಅಂತ.